ನಮಸ್ಕಾರ, ನಾನು ಶಿವಕುಮಾರ್. ಓಕೆ, ಸೊ ನಾವು ಡಿಸ್ಕ್ರಿಮಿನೆಂಟ್ ರೂಲ್ ನೋಡ್ತಾ ಇದ್ವಿ. ಪ್ರೀವಿಯಸ್ ಕ್ಲಾಸಲ್ಲೂ ನಾವು ಇದ್ರದ್ದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈಗ ಡೈರೆಕ್ಟ್ ಎಕ್ಸಸೈಸ್ ಕ್ವೆಶನ್ನೇ ಮಾಡೋಣ. ಬಟ್ ಅದರ್ ಬಿಫೋರ್ ಒಂದು ಕ್ವಿಕ್ ರಿವಿಷನ್. 2 ಡಿಸ್ಟಿಂಕ್ಟ್ ಆ್ಯಂಡ್ ರಿಯಲ್ ರೂಟ್ಸ್ ಇರಬೇಕಂತಂದರೆ ನಮಗೆ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದು ಗ್ರೇಟರ್ ದನ್ 0 ಇರಬೇಕು. 0ಕ್ಕಿಂತ ಇದರದ್ದು ವ್ಯಾಲ್ಯೂ ಜಾಸ್ತಿ ಇರಬೇಕು. ಓಕೆ, ಸೊ ಎರಡು ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಫಾರ್ ಎಕ್ಸಾಂಪಲ್, ನಿನ್ನಿದ ಎಕ್ಸಾಂಪಲ್ ಇತ್ತು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಓಕೆ ಪ್ಲಸ್ 10. ಸೊ ಈ ಥರ ಇದ್ದಾಗ ನಮಗೆ ಎರಡು ಬೇರೆ ಬೇರೆ ಇದು ಬರುತ್ತೆ. -5 -2 -5x -2x. ಸೊ ಈ ಥರ ಇದ್ದಾಗ ನಮಗೆ ಎರಡು ಬೇರೆ ಬೇರೆ ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಇನ್ ಕೇಸ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದು ಎಕ್ಸಾಕ್ಟ್ಲಿ ಈಕ್ವಲ್ ಟು 0 ಇದ್ದಾಗ ನಮಗೆ ಎರಡು ರೂಟ್ಸ್ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಎಕ್ಸ್ ಈಕ್ವಲ್ ಟು ಎ, ಎಕ್ಸ್ ಈಕ್ವಲ್ ಟು ಎ. ಸೊ ಎ ನಾನು ಎಕ್ಸಾಂಪಲಿಗೆ ತಗೊಳ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ವ್ಯಾಲ್ಯೂ ಏನಾರು ಇರ್ಬೋದು. ಫಾರ್ ಎಕ್ಸಾಂಪಲ್, ಈ ಕ್ವೆಶನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಓಕೆ, ಸೊ ಇಲ್ಲಿ 2x ಇಲ್ಲಿ 2 ಇಂಟು 2. ಓಕೆ, ಸೊ ಈ ಇಕ್ವೇಶನ್ ಪ್ರಕಾರ -5 ಇಂಟು -2. ಓಕೆ, ಸೊ ಇದು ಈಕ್ವಲ್ ಟು 0. ನಾನ್ ರಿಯಲ್ ರೂಟ್ಸ್, 2 ಈಕ್ವಲ್ ರಿಯಲ್ ರೂಟ್ಸ್, 2 ಡಿಸ್ಟಿಂಕ್ಟ್ ರೂಟ್ಸ್ ಆಯಿತು. ನೋ ರಿಯಲ್ ರೂಟ್ಸ್ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇದು ಲೆಸ್ ದನ್ 0. ಓಕೆ, ಸೊ ಅದೇ ಈ ಕ್ವೆಶನ್ ಅಲ್ಲಿ ನೋಡಿದ್ವಿ. ಇಲ್ಲಿ -31 ಬರ್ತಾ ಇದೆ. -31 ಲೆಸ್ ದನ್ 0. ಫಾರ್ ಎಕ್ಸಾಂಪಲ್, ಇದು ನಮ್ಮ ನಂಬರ್ ಲೈನ್ 0, ಈ ಕಡೆ ಎಲ್ಲ ಪ್ಲಸ್ ಅಲ್ಲಿ +1 +2 +3. ಸೊ -1 -2 -3. ಸೊ ಇದೆಲ್ಲ ನಂಬರ್ಸ್ 0ಕ್ಕಿಂತ ಕಡಿಮೆ ಇದೆ. ಓಕೆ, ಸೊ ಈಗ ಸೆಕೆಂಡ್ ಕ್ವೆಶನ್ ನೋಡೋಣ. ಓಕೆ, ಎಕ್ಸಸೈಸ್ 4.3 ಫಸ್ಟ್ ಮೇನ್ ಕ್ವೆಶನ್ ಅಲ್ಲಿ ಸೆಕೆಂಡ್ ಕ್ವೆಶನ್. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್. ಇಫ್ ದ ರಿಯಲ್ ರೂಟ್ಸ್ ಎಕ್ಸಿಸ್ಟ್, ಫೈಂಡ್ ದೆಮ್. ಓಕೆ, ಸೊ ಈ ಕ್ವೆಶನ್ ಪ್ರಕಾರ 3x² ಮೈನಸ್ 4√3x ಪ್ಲಸ್ 4 ಈಕ್ವಲ್ ಟು 0. ಓಕೆ, ಸೊ ನಮಗೆ ಒಂದು ಗೊತ್ತಿದೆ, a ಈಕ್ವಲ್ ಟು 3, b ಈಕ್ವಲ್ ಟು ಓಕೆ b ಈಕ್ವಲ್ ಟು -4√3, c ಈಕ್ವಲ್ ಟು 4. ಸೊ ಡೆಲ್ಟಾ ವ್ಯಾಲ್ಯೂ ಏನಿದೆ? ಡೆಲ್ಟಾ ವ್ಯಾಲ್ಯೂ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇನ್ ಕೇಸ್ ಇದು ಗ್ರೇಟರ್ ದನ್ 0 ಬಂದರೆ ಮಾತ್ರ, ಯಾಕಂದ್ರೆ ಪ್ರೀವಿಯಸ್ ಕೇಸಲ್ಲಿ ನಮಗೆ ಲೆಸ್ ದನ್ 0 ಬಂತು, -31. ಇದು ಐದರ್ ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ದಾಗ ಮಾತ್ರ ನಾವು ಇದರದ್ದು ರೂಟ್ಸ್ ತೆಗಿಬೇಕು. ಸೊ ಬಿ ಸ್ಕ್ವೇರ್, ಬಿ ವ್ಯಾಲ್ಯೂ -4√3 ಓಕೆ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ 3 ಇದೆ, ಸಿ ವ್ಯಾಲ್ಯೂ 4 ಇದೆ. ಸೊ ಮೈನಸ್ ಇಂಟು ಮೈನಸ್ ಅಂತೂ ಪ್ಲಸ್ ಆಯಿತು. 4 4s 16. ಓಕೆ, 3√3 ಇಂಟು √3 ಇಸ್ 3. ಬೇಡ, ಇದು ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ನಾನು ಇದನ್ನ ನಿಮ್ಗೆ ಮತ್ತೊಮ್ಮೆ ಬರ್ದು ತೋರಿಸ್ತೀನಿ. ಓಕೆ, ಸೊ ಈ ಕನ್ಫ್ಯೂಷನಲ್ಲಿ ವರ್ಕ್ ಮಾಡೋದು ಬೇಡ. ನಾನು ನೋಡಿದ್ದೀನಿ ಆಫ್ಲೈನಲ್ಲಿ ಸುಮಾರು ಹುಡುಗರು ಈ ತಪ್ಪನ್ನ ಮಾಡ್ತಾರೆ. -4 ಇಂಟು √3 -4 ಇಂಟು √3 -4 ಇಂಟು 3 ಇಂಟು 4. ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 4 4s 16. √3 ಇಂಟು √3 ಇಸ್ √3. ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ, ಬಟ್ ಬರೆಯೋಣ. -4 3s 12, 12 4s 48. ಓಕೆ, ಸೊ ಇಲ್ಲಿ 16. ಸೊ ಈ ಸ್ಕ್ವೇರ್ ರೂಟ್ನ ತೆಗೀತು ಇಂಟು 3
minus 48. Okay, so 16 into 3, 48 minus 48 equal to 0. ಯಾಕಂದ್ರೆ ಪ್ಲಸ್ 48 ಮೈನಸ್ 48 0 ಆಯಿತು. ಸೊ ನಮ್ಮ ವ್ಯಾಲ್ಯೂ ಡೆಲ್ಟಾ ಈಕ್ವಲ್ ಟು 0. ಹಂಗಂದ್ರೆ ಇದು ರಿಯಲ್ ಆ್ಯಂಡ್ ಯುನಿಕ್ ರೂಟ್, ಈಕ್ವಲ್ ರೂಟ್ಸ್ ಇರುತ್ತೆ. ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ 3x² ಮೈನಸ್ 4√3x, ಓಕೆ, ಪ್ಲಸ್ 4 ಈಕ್ವಲ್ ಟು 0. ಓಕೆ, ಸೊ ಈಕ್ವಲ್ ಟು 0 ಅಂದರೆ ಎರಡು ರೂಟ್ಸ್ ಈಕ್ವಲ್ ಇರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ 12 ಬರಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದಾಗ 12 ಬರಬೇಕು. ಮೀನ್ ಟೈಮ್ ಇದು -4√3 ಬರಬೇಕು. ಸೊ 12ನ ನಾವು ಇದನ್ನು ಮಾಡಿದಾಗ 2 6 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇದ್ವಿ, 3 1. ಸೊ ಆಲ್ರೆಡಿ ಇಲ್ಲಿ ಅಂತೂ ಇದೆ. ಸೊ ಈ 3ನ √3 ಅಂತ ಬರ್ಕೋಬೋದಾ? √3 into √3 is 3, 12 ಬಂತ. ಸೊ ನಾನು ಈ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿದಾಗ 2 into √3 ಮೈನಸ್ ಅಲ್ಲಿ, ಓಕೆ, ಮೈನಸ್ 2√3 ಎರಡು ಮಲ್ಟಿಪ್ಲೈ ಮಾಡಿದಾಗ -2 into -2, minus into minus plus 2 2s are 4, √3 into √3 is 3, 3 4s are 12, clear? Minus 2√3 minus 2√3 is 4√3. ಸೊ ನಾನು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. 3x² ಮೈನಸ್ 2√3x ಮೈನಸ್ 2√3x ಪ್ಲಸ್ 4 ಈಕ್ವಲ್ ಟು 0. ಓಕೆ, ಸೊ ನಮ್ಗೆ ಗೊತ್ತಾಗೋವರೆಗೂ ನಾವು ಸ್ಪ್ಲಿಟ್ ಮಾಡಿ ಬರ್ಕೋಬೇಕಂತ ಹೇಳಿದ್ದೀನಿ. √3 into √3 x into x minus 2 into √3 into x, right, minus 2 into √3 into x. ಇದನ್ನು ನೋಡಿ, ನಾನು -√2, ಓಕೆ, ಮೈನಸ್ ರೂಟ್ ಬರ್ಕೋಬೋದ? ಮೈನಸ್ ಇಂಟು ಮೈನಸ್, -2 √2 ಅಲ್ಲ, ಇದು -2 ಪ್ಲಸ್ ಹಾಕೋತೀನಿ, -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್ 2 into 2 4. ಕ್ಲಿಯರ್? ಸೊ ಕಾಮನ್ ಇದ್ದಿದ್ದು ಇಲ್ಲಿ √3, ಓಕೆ. ಇಲ್ಲಿ ಏನು ಉಳಿತೈತೆ ನೋಡ್ರಿ, √3x ಕಾಮನ್ ತಗೊಳ್ತಾ ಇದ್ದೀನಿ. ಇಲ್ಲಿ ಉಳಿದಿದ್ದು √3x, ಇಲ್ಲಿ -2, ಇಲ್ಲಿ -2 ಕಾಮನ್ ತಗೊಳ್ತಾ ಇದ್ದೀನಿ. ಓಕೆ, ಇದೆರಡು ಉಳಿಯುತ್ತೆ. √3x, ಒಂದು -2 ಆಚೆ ತಗೊಂಡಿದ್ದೀನಿ, -2. ಕ್ಲಿಯರ್? √3x -2 ಒಂದ್ಸಲ, √3x -2 ಒಂದ್ಸಲ, ನೆಕ್ಸ್ಟ್ √3x -2 ಒಂದ್ಸಲ. ಸೊ ಇದೆಲ್ಲ ಈಕ್ವೇಟ್ ಮಾಡ್ತಾ ಇದೀವಿ 0 ಜೊತೆಗೆ. ಈ √3x -2 ಈಕ್ವಲ್ ಟು 0, ಈ √3x -2 ಈಕ್ವಲ್ ಟು 0. ಸೊ ಈ -2 ಈ ಕಡೆ, ಈ -2 ಈ ಕಡೆ, √3x ಈಕ್ವಲ್ ಟು 2 and √3x ಈಕ್ವಲ್ ಟು 2. ಸೊ x ಈಕ್ವಲ್ ಟು 2, ಈ √3 ತೆಳಗಡೆ ಬಂದಾಗ ಇಲ್ಲಿ x ಈಕ್ವಲ್ ಟು 2 upon √3. ಸೊ ಇದೇ ನಮ್ಮ ಆನ್ಸರ್. ಓಕೆ, ಕ್ಲಿಯರ್? ಥ್ಯಾಂಕ್ ಯು.